ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ನೋಡ್ರಿ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಸಾಯಂಕಾಲ ಮಕ್ಕಳು ಶಾಲೆಯಿಂದ ಬಂದರು. ಈಗ ಊಟ ಮಾಡ್ತಿದ್ದಾರೆ ನೋಡ್ರಿ. ಪಾಲಕ್ ಸಾಂಬಾರು ಮಾಡಿದ್ದೆ, ಅದನ್ನೇ ಹಾಕ್ಕೊಂಡು ಈಗ ಹಾಕ್ಕೊಡ್ತಾ ಇದ್ದೀನಿ. ಊಟ ಮಾಡ್ತಿದ್ದಾರೆ ಅವರು. ನನ್ನ ಮಗನಿಗೆ ಉಪ್ಪಿನಕಾಯಿ ಬೇಕೇ ನೋಡ್ರಿ. ಅನ್ನ ಸಾಂಬಾರ್ನಾಗ ಉಪ್ಪಿನಕಾಯಿ ಇರಲೇಬೇಕು ಅವನಿಗೆ. ಈಗ ಊಟ ಮಾಡಿದ್ರು ನೋಡ್ರಿ ಅವರು. ಈಗ ಊಟ ಮಾಡಿ ಟಿ ವಿ ನೋಡ್ಕೊತ ಕೂತಿದ್ರು. ನಾನು ಟಿ ವಿ ಆಫ್ ಮಾಡಿದೆ. ಹೋಮ್ವರ್ಕ್ ಮಾಡಕತ್ತೀನಿ ನಡ್ರಿ ಅಂಥೇಳಿ. ನನ್ನ ಮಗ ಇನ್ನೂ ಸ್ವಲ್ಪ ನೋಡ್ತಿದ್ದ ಅಂತ ಹೇಳ್ತಿದ್ದನು. ಬೇಡಪ್ಪ ಹೋಮ್ವರ್ಕ್ ಮಾಡೋವಂತೆ ನಡಿ ಅಂಥೇಳಿ ಟಿ ವಿ ಆಫ್ ಮಾಡಿದೆ ನೋಡ್ರಿ. ಈಗ ಹೋಮ್ವರ್ಕ್ ಮಾಡ್ತಿದ್ದಾರೆ. ಈಗ ನನ್ನ ಮಗನಿಗೆ ಹೋಮ್ವರ್ಕ್ ಏನು ಕೊಟ್ರ ಅಂತ ಕೇಳಿದೆ. ಅವನಿಗೆ ಭಾಷಣ ಮಾಡ್ಲಿಕ್ಕೆ ಹೇಳ್ಯಾರಂತ. 15 ತಾರೀಕಿಗೆ, ಆಗಸ್ಟ್ 15ಕ್ಕೆ ಭಾಷಣ ಮಾಡ್ಬೇಕಂತ. ಹಾಗಾಗಿ ಕಲ್ಕೋತಾ ಇದ್ದಾನೆ ಅವನು. ಈಗ ನೋಡ್ರಿ ರಾತ್ರಿ ಊಟಕ್ಕೆ ನಾನು ರೊಟ್ಟಿ ಮಾಡಿದ್ದೆ. ಲಾಸ್ಟಿಗೆ ನನ್ನ ಮಗಳು ನಾನು ಒಂದು ರೊಟ್ಟಿ ಮಾಡ್ತೀನಿ ಅಂಥೇಳಿ ಈ ಥರ ಮಾಡ್ತಿದ್ದಾಳೆ ನೋಡ್ರಿ. ನೋಡ್ರಿ ಹಿಟ್ಟು ಯಾವ ಥರ ಚೆಲ್ಲಿದ್ದಾಳೆ. ಆ ಕಡೆ ಈ ಕಡೆ ಎಲ್ಲ ಹಿಟ್ಟು ಚೆಲ್ಲಾಕಿದ್ದಾಳೆ ನೋಡ್ರಿ. ಡೈಲಿ ಬರ್ತಾಳ್ರಿ. ಲಾಸ್ಟಲ್ಲಿ ಒಂದು ಮಾಡ್ತೀನಿ, ನಾವೊಂದು ಮಾಡ್ತೀನಿ ಅಂಥೇಳಿ. ಹಾಗಾಗಿ ಒಂದೊಂದೇ ಮಾಡ್ತಿರ್ತಾಳೆ ಅವಾಗ. ಹಾಕಲಿಕ್ಕೆ ಬರಲ್ಲಕಿ, ತಟ್ಟತಾಳ, ರೊಟ್ಟಿ ಮಾಡ್ತಾಳೆ. ಆದ್ರೆ ರೊಟ್ಟಿ ಹಂಚ ಮೇಲೆ ಹಾಕ್ಲಿಕ್ಕೆ ಬರಲ್ಲ ನೋಡ್ರಿ ಆಕೆಗೆ. ಈಗ ನೋಡ್ರಿ ಬ್ಲಾಗ್ನ ಮುಂಜಾನೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಮುಂಜಾನೆ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ. ಈಗ ಡೈಲಿ ಇದೇ ಕೆಲಸ ನೋಡ್ರಿ, ಮನೆ ಒರೆಸೋದು. ಮುಂಜಾನೆ ಎಲ್ಲರದು ಹೀಗೆ ಇರ್ತದಂತ ಅನ್ಕೋತೀನಿ. ಈಗ ನಮ್ಮ ಯಜಮಾನ್ರಿಗೆ ಕರಿ ಚಹಾ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಸ್ವಲ್ಪ ನೆಗಡಿ ಆಗಿತ್ತು, ಹಾಗಾಗಿ ಶುಂಠಿ ಹಾಕಿ ಕರಿ ಚಹಾ ಮಾಡಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ಕರಿ ಚಹಾ ಮಾಡಿಕೊಟ್ಟಿನಿ ನೋಡ್ರಿ. ಈಗ ಮುಂಜಾನೆ ನಾಷ್ಟಕ್ಕಂತೇಳಿ ಮಂಡಕ್ಕಿ ಸೂಸ್ಲ ಮಾಡ್ತಾಯಿದ್ದೀನಿ. ನಾವು ಸುಸ್ಲ ಅಂತೀವಿ, ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಾವು ಸುಸ್ಲ ಅಂತೀವಿ. ಮತ್ತು ಬೇರೆ ಕಡೆ ಏನಂತಾರ ಗೊತ್ತಿಲ್ಲ, ನಾವಂತೂ ಸುಸ್ಲ ಅಂತೀವಿ ನೋಡ್ರಿ. ಇದು ಈಗ ಅದನ್ನೇ ಮಕ್ಕಳಿಗೆ ಬೆಳಗ್ಗೆ ನಾಷ್ಟಕ್ಕಂತೇಳಿ ಮಾಡಕತ್ತೀನಿ ನೋಡ್ರಿ. ಇದು ಭಾಳ ಜಲ್ದಿನೂ ಆಗ್ತದೆ ನೋಡ್ರಿ. ಈಸಿಯಾಗೂ ಮಾಡ್ಬೋದು. ಇದಕ್ಕೇನು ಭಾಳೇನು ಜಾಸ್ತಿ ಹೊತ್ತು ಕೆಲಸ ಇಲ್ಲ ಇದ್ರದ್ದು. ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ. ಡೈಲಿ ಏನು ಮಾಡೋದೆ ಅಂತ ಚಿಂತೆ ನೋಡ್ರಿ. ಒಬ್ಬರು ಒಂದು ತಿಂದ್ರೆ ಒಬ್ಬರು ಒಂದು ಬೇಡ ಅಂತಾರೆ ಮಕ್ಕಳು. ಹಾಗಾಗಿ ಇವತ್ತು ಇದು ಸುಸ್ಲ ಅಂದ್ರೆ 3 ಜನ ತಿಂತಾರೆ. ಹಂಗಾಗಿ ಇವತ್ತು ಸುಸ್ಲ ಮಾಡಿ ನೋಡ್ರಿ. ಈಗ ಸುಸ್ಲನೂ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ಸ್ವಲ್ಪ ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ. ಪುಟಾಣಿ ಮಿಕ್ಸಿ ಮಾಡಿಕೊಂಡು ಪುಟಾಣಿ ಪುಡಿ ಹಾಕಿದ್ದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ತಿರುಗಿಸಿದ್ರೆ ಆಯ್ತು ನೋಡ್ರಿ, ಸುಸ್ಲ ರೆಡಿ ಆಯಿತು. ಇದು ನೋಡ್ರಿ ಸೋಫಾನ ಎಷ್ಟು ಕ್ಲೀನ್ ಮಾಡಿ ಇಟ್ಟಿದ್ರು ನನ್ನ ಸಣ್ಣ ಮಗ ಈ ಥರ ಮಾಡಿಬಿಡ್ತಾನೆ ನೋಡ್ರಿ, ಅದರ ಮೇಲೆಲ್ಲ ಆಡ್ಕೊಂಡು. ಈಗ ಸುಸ್ಲ ತಿಂತಾಯಿದ್ದಾರೆ, ತಿಂದು ಶಾಲೆಗೆ ಹೋದ್ರು ನೋಡ್ರಿ. ಇದಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಮಸ್ಕಾರ ರೀ ಎಲ್ರಿಗೂ.